ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಎಲ್ಲ ರೈತರಿಗೂ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂತಂದರೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದನ್ನು ಬಳಸೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳೇನು, ಸೊ ಇದನ್ನು ಬಳಸೋದ್ರಿಂದ ರೈತರ ಬೆಳೆಗಳಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಮತ್ತು ಯಾವ ರೀತಿಯಾದ ಲಾಭಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಕಳೆದ ಒಂದು 30 ದಿನದಿಂದ ಅಥವಾ 3 ತಿಂಗಳಿಂದ ಸೊ ಮುಂಗಾರಿನ ಚಟುವಟಿಕೆಗಳು ತುಂಬ ಬಿರುಸಾಗಿದೆ. ಸೊ ಉತ್ತಮವಾದ ಮಳೆನೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಉತ್ತಮವಾದ ಮಳೆನ ನಾವು ಪಡ್ಕೊಂಡಿದ್ದೀವಿ. ಸೊ ಕಳೆದ 1 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ, ಕಡೂರು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಕರ್ನಾಟಕದಾದ್ಯಂತ ಎಲ್ಲ ಭಾಗದಲ್ಲಿಯೂ ಕೂಡ ಸೊ ಒಂದೇ ಒಂದು ಸಮಸ್ಯೆ ಅಂತಂದರೆ ರೈತರಿಗೆ ಬರ್ತಾ ಇರೋದು ಗೊಬ್ಬರದ ಕೊರತೆ. ಯೂರಿಯಾ ಇರ್ಬೋದು, DAP ಇರ್ಬೋದು, ಈ ಒಂದು ಗೊಬ್ಬರದ ಕೊರತೆ ಸಾಕಷ್ಟಿದೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ನ್ಯೂಸಲ್ಲಿ ಪ್ರತಿದಿನ ಸೊ ರೈತರು ಹೋರಾಟ ಮಾಡ್ತಕ್ಕಂಥದ್ದು ಇರ್ಬೋದು, ತುಂಬ ಗಲಾಟೆಗಳನ್ನೇ ಮಾಡ್ತಕ್ಕಂಥ ಪರಿಸ್ಥಿತಿನೂ ನಾವು ಪ್ರತಿದಿನ ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ರೈತರುಗಳು ಎಷ್ಟೇ ಹೋರಾಟ, ಏನೇ ಸ್ಟ್ರೈಕ್ ಮಾಡಿದ್ರು ಕೂಡ ಸೊ ಇಲ್ಲಿ ನಾವು ಬೆಳೀತಕ್ಕಂಥ ಬೆಳೆನಲ್ಲಿ ಸರಿಯಾದ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಫೈನಲಿ ತೊಂದರೆಗೊಳಗಾಗೋದು ಅಥವಾ ನಷ್ಟ ಅನುಭವಿಸೋದು ರೈತರೇ ಆಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ರೈತರು ಯಾವ ರೀತಿ ನಾವು ಅವೇರ್ನೆಸ್ ಅಥವಾ ಎಜುಕೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಕಳೆದ ಒಂದು 45-50 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಸರ್ವೇ ಸಾಮಾನ್ಯವಾಗಿ ರೈತರು ಬಳಸ್ತಕ್ಕಂಥ ಚೀಲ ಗೊಬ್ಬರ ಅಂತಂದರೆ ಯೂರಿಯಾ, DAP ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಕರಿತೀವಿ. ಸೊ ಅಂದರೆ ಈ ಯೂರಿಯಾ ಮತ್ತು DAP ಅಂತಕ್ಕಂಥ ಚೀಲಗಳು ಗೊಬ್ಬರಗಳು ಬರ್ತಿದ್ದಕ್ಕಂಥದ್ದು 50 kg ಚೀಲದಲ್ಲಿ ಬರ್ತಕ್ಕಂಥದ್ದು ಇತ್ತು. ಸೊ ಈ ಒಂದು ಟೆಕ್ನಾಲಜಿ ಚೇಂಜ್ ಆದಮೇಲೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಬಂದಿದೆ. ಸೊ ಈ ಒಂದು ಗೊಬ್ಬರಗಳಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಯೂರಿಯಾ DAPಗೆ ಮತ್ತು ನಾವು ಮುಂಚೆ ಬಳಸ್ತಕ್ಕಂತಹ ಗೊಬ್ಬರಕ್ಕೆ ಏನು ವ್ಯತ್ಯಾಸ ಇದೆ, ಸೊ ಈ ಒಂದು ಗೊಬ್ಬರದಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳು ಏನು ಅನ್ನೋದ್ರ ಬಗ್ಗೆ ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಾವು ನೋಡ್ತಾ ಇದ್ದೀವಿ, ಯೂರಿಯಾ ಇರ್ಬೋದು, DAP ಇರ್ಬೋದು, ರೈತರು ಬಳಸ್ತಿದ್ದು 50 kg ಚೀಲದಲ್ಲಿತ್ತು. ಸೊ ಈ ಒಂದು ಪೋಷಕಾಂಶಗಳನ್ನ ಬಳಸತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಬರ್ತಕ್ಕಂಥ ಸಮಸ್ಯೆಗಳೇನು ಮತ್ತು ಖರ್ಚುಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಕರಿತೀವಿ. ಸೊ ರೈತರು ಕೊಂಡೊಯ್ತಕ್ಕಂತಹ ಖರ್ಚು ಕೂಡ ಜಾಸ್ತಿ ಇತ್ತು. ಎರಡನೇದು, ಒಂದು ಸತಿ ಇದನ್ನ DAP ಅಥವಾ ಯೂರಿಯಾನ ಬಳಕೆ ಮಾಡಿದ ನಂತರ ಸೊ ರೈತರುಗಳಿಗೆ ಆಗ್ತಕ್ಕಂಥ ತೊಂದರೆಗಳೇನು, ಸೊ ಇದು ಯಾವ ರೀತಿ ನಷ್ಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದ್ಸರಿ ರೈತರು ಇದು ಯೂರಿಯಾ ಅಥವಾ DAPನ ಮಣ್ಣಿನ ಮುಖಾಂತರ ಕೊಟ್ಟುವಂಥ ಸಂದರ್ಭದಲ್ಲಿ ಸೊ ಕೆಲವೊಂದು ಸಂದರ್ಭದಲ್ಲಿ ಕೊಟ್ಟಾದ್ಮೇಲೆ ಮಳೆ ನೀರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಕೊಚ್ಚಿ ಹೋಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ರನ್ ಆಫ್ ಅಂತ ಕರಿತೀವಿ. ಎರಡನೇ ಒಂದು ಲಾಸ್ ಅಂತಂತಂದರೆ ಕೆಲವೊಂದ್ಸತಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಬೇರುಗಳಿಗೆ ಸಿಗದೇ ಇರ್ತಕ್ಕಂಥ ರೀತಿಯಲ್ಲಿ ಬಸಿದು ಹೋಗ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮೂರನೇ ಒಂದು ಲಾಸ್ ಅಂತಂತಂದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಗೊಬ್ಬರ ಹಾಕಿರ್ತೀವಿ, ಅಂಥ ಸಂದರ್ಭದಲ್ಲಿ ಟೆಂಪರೇಚರ್ ಜಾಸ್ತಿ ಇದ್ದು ಮಾಯಿಶ್ಚರ್ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಎವಾಪರೇಷನ್ ಲಾಸ್, ಆವಿ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ಈ ಒಂದು ಎಲ್ಲ ನಷ್ಟಗಳನ್ನ ನಾವು ಬರೋದ್ರಿಂದ ಏನಾಗುತ್ತೆ ಅಂದರೆ ಗಿಡದ ಬೆಳವಣಿಗೆನಲ್ಲಿ ಅಥವಾ ಇಳುವರಿನಲ್ಲಿಯೂ ಕೂಡ ನಷ್ಟನ ಅನುಭವಿಸ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಸೊ ಈ ಒಂದು ನಷ್ಟನ ಹೋಗಲಾಡಿಸೋದಕ್ಕೋಸ್ಕರ ಭಾರತೀಯ ಸಂಶೋಧನಾ ಕೇಂದ್ರ ಕೃಷಿ ಸಂಶೋಧನಾ ಕೇಂದ್ರ ಇರ್ಬೋದು, ಭಾರತೀಯ ಸರ್ಕಾರ ಏನು ಮಾಡಿದೆ ಅಂದರೆ ಸೊ ಈ ಒಂದು ಪೋಷಕಾಂಶಗಳಲ್ಲಿ ಫರ್ಟಿಲೈಸರ್ ಗೊಬ್ಬರದಲ್ಲಿ ನ್ಯಾನೋ ಟೆಕ್ನಾಲಜಿ ಅಂತಕ್ಕಂಥ ಒಂದು ಟೆಕ್ನಾಲಜಿನ ಕಂಡುಹಿಡಿದಿದ್ದಾರೆ ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ನ್ಯಾನೋ ಟೆಕ್ನಾಲಜಿನಲ್ಲಿ ಬಳಸೋದ್ರಿಂದ ರೈತರುಗಳಿಗೆ ಆಗ್ತಕ್ಕಂಥ ಉಪಯೋಗಗಳು ಏನು ಮತ್ತು ಇದರಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಈ ಒಂದು ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಅಂತಕ್ಕಂಥದ್ದು ಬರ್ತಕ್ಕಂಥದ್ದು 1/2 ಲೀಟರ್ ಇರ್ಬೋದು ಅಥವಾ 1 ಲೀಟರ್ ಪ್ಯಾಕಿಂಗ್ ಸೈಜಲ್ಲಿ ರೈತರಿಗೆ ಸಿಗ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಈ ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAPನ ಟ್ರಾನ್ಸ್ಪೋರ್ಟೇಷನ್ ಅಥವಾ ಇದನ್ನ ಕೊಂಡೊಯ್ತಕ್ಕಂತಹ ಖರ್ಚು ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಎರಡನೇದು, ಈ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPನ ಸಿಂಪರಣೆ ಮುಖಾಂತರ ಬೆಳೆಗಳಿಗೆ ಕೊಡೋದಕ್ಕೆ ರೆಕಮೆಂಡೇಶನ್ ಇರ್ತಕ್ಕಂಥದ್ದು. ಸೊ ಇದ್ರ ರೆಕಮೆಂಡೇಶನ್ ಬಂದ್ಬಿಟ್ಟು ಪ್ರತಿ ಲೀಟರ್ ನೀರಿಗೆ 2 ರಿಂದ 4 ml ಪ್ರತಿ ಲೀಟರ್ ನೀರಿಗೆ ಬಳಸಿಕೊಂಡು ಸಿಂಪರಣೆ ಮುಖಾಂತರ ಗಿಡಗಳಿಗೆ ಸಿಂಪರಣೆ ಮುಖಾಂತರ ಕೊಡ್ತಕ್ಕಂಥದ್ದು ಇದರ ಒಂದು ಟೆಕ್ನಾಲಜಿ ಇರುತ್ತೆ. ಸೊ ಈ ಒಂದು ನ್ಯಾನೋ ಯೂರಿಯಾದಲ್ಲಿ 4% ಸಾರಜನಕದ ಅಂಶ ಇರುತ್ತೆ. ಅದು ಅಲ್ಲದೆ ಇದರಲ್ಲಿರ್ತಕ್ಕಂಥ ಪಾರ್ಟಿಕಲ್ ಸೈಜ್ ಬಂದ್ಬಿಟ್ಟು 20 ರಿಂದ 30 ನ್ಯಾನೋ ಮೈಕ್ರಾನ್ ಸೈಜ್ ಇರುತ್ತೆ. ಸೊ ಈ ಒಂದು ನ್ಯಾನೋ ಯೂರಿಯಾವನ್ನು ಒಂದು ಬಾರಿ ಗಿಡಗಳಿಗೆ ಸಿಂಪರಣೆ ಮುಖಾಂತರ ಬಳಸಿದಾಗ ಸೊ ಈ ಒಂದು ಗಿಡಗಳಲ್ಲಿರ್ತಕ್ಕಂಥ ಫ್ಲೋಯಂ ನಾಳಗಳು ಅಂದರೆ
ಪೋಷಕಾಂಶಗಳನ್ನ ಸರಬರಾಜು ಮಾಡ್ತಕ್ಕಂಥ ಫ್ಲೋಯಂ ನಾಳಗಳ ಮುಖಾಂತರ ಸಿಂಪರಣೆ ಮಾಡಿದಾಗ ಇದರಲ್ಲಿ ಸೂಡೋಸ್ಟೊಮ್ಯಾಟಾ ಅಂತ ಕರಿತೀವಿ, ಪತ್ರಹರಿತು ಅಂತ ಕರಿತೀವಿ. ಈ ಒಂದು ಪತ್ರಹರಿತಿನ ಗಾತ್ರ ಎಷ್ಟಿರುತ್ತೆ ಅಂದ್ರೆ 50 ನ್ಯಾನೋ ಮೈಕ್ರಾನ್ ಸೈಜ್ ಅಂತ ಕರಿತೀವಿ. ಸೊ ಈ ನ್ಯಾನೋ ಯೂರಿಯಾದ ಸೈಜು ಈ ಒಂದು ಸ್ಟೊಮ್ಯಾಟಲ್ ಸೈಜಿಗಿಂತ ಕಡಿಮೆ ಇರೋದ್ರಿಂದ ಒಂದ್ಸತಿ ಸಿಂಪರಣೆ ಮಾಡಿದಾಗ ಗಿಡಗಳ ಫಿಸಿಯಾಲಜಿನ ಶಾರೀರಿಕವಾಗಿ ಈಸಿಯಾಗಿ ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದ್ಸತಿ ಸಿಂಪರಣೆ ಮಾಡಿದಾಗ ಗಿಡದಲ್ಲಿ ಉತ್ತಮವಾದ ಮತ್ತು ಉತ್ಕೃಷ್ಟವಾದ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ಕೂಡ ನಾವು ಈ ಒಂದು ನ್ಯಾನೋ ಯೂರಿಯಾ ಸಿಂಪರಣೆ ಮುಖಾಂತರ ನಾವು ಪಡೆಯಬಹುದು. ಎರಡನೇದು, ಈ ರೀತಿಯಾದ ಸಿಂಪರಣಾ ಕ್ರಮಗಳನ್ನ ನಾವು ಅಳವಡಿಸೋದ್ರಿಂದವ ಸೊ ನಮ್ಮ ಮಣ್ಣಿನಲ್ಲಿ ಆಗ್ತಕ್ಕಂತಹ ಮಾಲಿನ್ಯವನ್ನ ಯಶಸ್ವಿಯಾಗಿ ತಡೆಗಟ್ಟಬಹುದು. ಈ ಒಂದು ಪರಿಸರದ ಮಾಲಿನ್ಯವನ್ನು ಕೂಡ ನಾವು ಯಶಸ್ವಿಯಾಗಿ ತಡೆಗಟ್ಟಬಹುದು. ನಾವು ನೋಡ್ತಾ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದ್ಸತಿ ರೈತರೇ ಹೇಳ್ತಾ ಇರ್ತೀವಿ, ಸರ್ ನಾವು ಬಳಸ್ತಕ್ಕಂಥ ಕೆಮಿಕಲ್ ಫರ್ಟಿಲೈಸರ್ ಜಾಸ್ತಿ ಆಗಿದೆ, ನಮ್ಮ ಮಣ್ಣು ಬಂಜರಾಗ್ತಾ ಇದೆ, ಹಾಳಾಗ್ತಿದೆ ಅಂತಕ್ಕಂಥ ಮಾತುಗಳನ್ನ ಸಾಕಷ್ಟು ರೈತರು ಹೇಳೋದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ಮಣ್ಣಿನ ಮಾಲಿನ್ಯವನ್ನು ನಾವು ತಡೆಗಟ್ಟಬೇಕು ಯಶಸ್ವಿಯಾಗಿ ಅಂತಂದ್ರೆ ಎಲ್ಲಾ ರೈತರುಗಳು ಕೂಡ ಈ ಒಂದು ನ್ಯಾನೋ ಟೆಕ್ನಾಲಜಿ ಅಂತ ಏನ್ ಕರಿತೀವೋ ಪೋಷಕಾಂಶಗಳಲ್ಲಿ ಈ ಒಂದು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPನ ನಾವು ಬಳಸೋದ್ರಿಂದ ನಮ್ಮ ಮಣ್ಣಿನಲ್ಲಿ ಆಗ್ತಕ್ಕಂಥ ಮಾಲಿನ್ಯವನ್ನ ಎಲ್ಲಾ ರೈತರುಗಳು ಕೂಡ ಯಶಸ್ವಿಯಾಗಿ ಕಾಪಾಡಿ ಮಣ್ಣಿನ ಆರೋಗ್ಯವನ್ನ ಕಾಪಾಡಬಹುದು. ಮತ್ತೆ ರೈತರಲ್ಲಿ ಬರ್ತಕ್ಕಂಥ ಖರ್ಚನ್ನು ಕೂಡ ನಾವು ಯಶಸ್ವಿಯಾಗಿ ಕಡಿಮೆ ಮಾಡ್ಬೋದು. ಸೊ ಎಲ್ಲಾ ರೈತರುಗಳು ಕೂಡ ಸೊ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಸೊ ಒಂದು ಟಿವಿನಲ್ಲಿರ್ಬೋದು, ಮೊಬೈಲಲ್ಲಿರ್ಬೋದು, ಇನ್ನೊಂದು ಕಾರಲ್ಲಿರ್ಬೋದು, ಎಲ್ಲರೂ ಕೂಡ ಟೆಕ್ನಾಲಜಿನಲ್ಲಿ ನಾವು ಫಾಸ್ಟ್ ಆಗಿ ಚೇಂಜಸ್ ಆಗ್ತಾ ಇದೀವಿ. ಆದರೆ ಕೃಷಿ ತಾಂತ್ರಿಕತೆಯಲ್ಲಿ ನಾವು ರೈತರು ಬದಲಾವಣೆನ ಆಗಲಿಲ್ಲ ಅಂತಂದ್ರೆ ಕೊನೆಯದಾಗಿ ನಷ್ಟ ಅನುಭವಿಸ್ತಕ್ಕಂಥದ್ದು ರೈತರೇ ಆಗಿರ್ತಾರೆ. ಸೊ ಆದ್ದರಿಂದ ರೈತರು ದಯವಿಟ್ಟು ಈ ಒಂದು ಹೊಸ ಟೆಕ್ನಾಲಜಿಗೆ ಬೇಗ ಅಡಾಪ್ಟ್ ಮಾಡ್ಕೊಂಡು ತಮ್ಮ ಬೆಳೆಗಳಲ್ಲಿ ಉತ್ತಮವಾದ ಇಳುವರಿ ಮತ್ತೆ ಉತ್ತಮವಾದ ಬೆಳೆಗಳನ್ನ ಬೆಳೆದು ಯಶಸ್ವಿ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.